A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಎಳೆಹಂಚನಾಳ ಗ್ರಾಮದ ಕರ್ನಾಟಕ ಸಂಸ್ಕೃತ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ 2001 ಹಾಗೂ 8ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದ ಹಳೆ ವಿದ್ಯಾರ್ಥಿಗಳು ಒಂದ್ ಕಡೆ ಸೇರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಕಾರ್ಯಕ್ರಮದ ಉದ್ಘಾಟಿಸಿ ಹೂವಿನ ಹಡಗಲಿಯ ಡಾಕ್ಟರ್ ಮರಿಶಾಂತವೀರ ಮಹಾಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಯ ಅಧ್ಯಕ್ಷ ಸುಭಾಷ್ ವಿ ಮಾದಿನೂರ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದ್ರಾಕ್ಷಾಯಣಿ, ಸಂಗಪ್ಪ ತಹಶೀಲ್ದಾರ್, ನಿವೃತ್ತ ಉಪನ್ಯಾಸಕ ವೀರಣ್ಣ ಜಿನ್ಗ, ನಿವೃತ್ತ ಹಿರಿಯ ಶಿಕ್ಷಕ ಸಂಗಯ್ಯ ಬುಸ್ನೂರ್ ಮಠ್, ರೈತ ಸಂಘದ ಉಪಾಧ್ಯಕ್ಷ ಅಂದಪ್ಪ ಕೋಳೂರು, ಜೀವನ್ ಸಾಬ್ ಬಿನ್ನಾಳ್, ಜಗದೀಶ್ ಚಟ್ಟಿ, ಸುಮತ್ರ ದೇಸಾಯಿ ಸೇರಿದಂತೆ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಾಳೆಹಣ್ಣು ಪಪ್ಪ ತಿಂತಾನ, ಇನ್ನೊಂದು ಬಾಳೆಹಣ್ಣು ನಾ ತಿಂತೀನಿ, ಅದೇನು ಮೂರನೇದೈತಿಂದಲ್ಲ ಅದ್ ನೀ ತಿನ್ನು. ಇಷ್ಟು ಇರ್ತಾರ. ಆದ್ರೆ ನಮ್ಮ ಶಿಕ್ಷಕರೊಂದೈತಲ್ಲ, ಮನೆಯ ಮಕ್ಕಳದ ಹಾಗೆ ಅವ್ರನ್ನ ಸಂಸ್ಕಾರ ಕೊಟ್ಟರು, ಸಂಸ್ಕೃತಿ ಕಲಿಸಿದ್ರು. ಅವರ ನಡೆಗಳು ಬಸವಣ್ಣ ಬಹಳ ಚಂದ ಹೇಳ್ತಾನ, ನಡೆಯೊಳಗೆ ನುಡಿ ತುಂಬಿ, ನುಡಿಯೊಳಗೆ ನಡೆ ತುಂಬಿ, ನಡೆ ನುಡಿ ಎರಡರೋಳು ಪರಿಪೂರ್ಣತೆಯ ತುಂಬಿ ಅಂತ. ಅವ್ರು ಹೇಗೆ ನಡೆದ್ರು ಹಾಗೆ ನುಡಿದ್ರು, ಹಾಗೆ ನಿಮ್ಮನ್ನು ಮಾಡಿದ್ರು. ಇವತ್ತಿನ ಶಿಕ್ಷಣ ವ್ಯವಸ್ಥೆಯನ್ನು ನೀವು ನೆನಪು ಮಾಡಿಕೊಡ್ರಿ, ಇವತ್ತಿನ ಗುರುವೃಂದದ ವ್ಯವಸ್ಥೆಯನ್ನು ಸಹಿತ ನೀವು ನೆನಪು ಮಾಡಿಕೊಡ್ರಿ. ಅಲ್ಲ, ಆತರ ವ್ಯವಸ್ಥೆ ಆಗ್ಲಿಕ್ಕೆ ಸಹಿತ ಹಲವಾರು ಕಾರಣಗಳು ಇದ್ದಾವೆ ಅನ್ನುವಂಥದ್ದನ್ನು ನಾವು ಮರೆಯುವಂತಿಲ್ಲ. ಆದ್ರೆ ಅವತ್ತಿನ ವ್ಯವಸ್ಥೆಯಲ್ಲಿ ಬಹಳ ಶ್ರಮವಹಿಸಿ ಶಿಕ್ಷಣವನ್ನು ಕೊಟ್ಟಿದ್ದು ಬಹಳಷ್ಟು ಸಂತಸ ತರುವಂತ ಕೆಲಸ. ಅವತ್ತು ಗಾವಂಟಿ ಶಾಲೆಗಳು, ಗುಡಿಗಳಲ್ಲಿ, ಮಂದಿರಗಳಲ್ಲಿ ಕಲಿಸಿ ಸಂಸ್ಕಾರ ಕೊಡುವಂತ ಪರಿಪಾಠ ನಿಜಕ್ಕೂ ಸಹಿತ ಸಂತಸ ತರುವಂತ ಕೆಲಸವನ್ನ ಮಾಡ್ತಾ ಇದೆ. ಇವತ್ತಿನ ಬಹಳಷ್ಟು ವ್ಯವಸ್ಥೆ ಇದ್ರೂ ಸಹಿತ ನಮ್ಮ ಶಿಕ್ಷಕರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ಸಹಿತ ನಾವು ಒಂದಿಷ್ಟು ನಾವು ಸುಮ್ಮನೆ ಒಂದು ಕಣ್ಣು ಮುಚ್ಚಿ ಆಲೋಚನೆ ಮಾಡಿದಾಗ ಕಷ್ಟಕ್ಕೆ ನಮ್ಮ ಮಕ್ಕಳು ಗುರಿ ಆಗ್ತಿದ್ದಾರೆ ಅನ್ನುವಂಥದ್ದು. ಆದ್ರೆ ನಮ್ಮ ಮಾತುಗಳು ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ, ನಮ್ಮ ಶಿಕ್ಷಣದ ವ್ಯವಸ್ಥೆ ಬಹುಶಃ ಓದಿನ ಕಡೆಗೆ ಅವರನ್ನ ಕರೆದುಕೊಂಡು ಹೊರಟಿದೆ ಹೊರತು ಸಂಸ್ಕಾರ, ಸಂಸ್ಕೃತಿ, ಭಾವೈಕ್ಯತೆ, ಭಾವನಾತೀತವಾಗಿರ್ತಕ್ಕಂಥ ಸಂಬಂಧಿತ ವಿಚಾರಗಳ ಕಡೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಇವತ್ತಿನ ಆದ್ಯ ಕರ್ತವ್ಯ ಆಗಿದೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನಮ್ಮ ಗುರುವೃಂದ ಏನು ನಮಗೆ ಕಲಿಸಿದೆ ನೋಡ್ರಿ. ಇಷ್ಟೆಲ್ಲ ಕೂಡ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಮೊನ್ನೆ ಪತ್ರಿಕೆ ಕೊಡ್ಲಿಕ್ಕೆ ಬಂದಾಗ ನನಗೊಂದು ಮಾತು ಫೋನ್ ಮಾಡಿದ್ರು ಅವರು, ಇಲ್ಲ ನೀವು ಭಿನ್ನ ಮಾಡಕ್ ಬರಕತ್ತೀವಿ ಅಂದ್ರು. ನಮ್ಮ ಕಟ್ಟಿ ಅವರೆಲ್ಲ ಗೆಳೆಯರ ಬಳಗ. ಅಲ್ರಿ, ನಮ್ಮ ಸುಲೆಗೆ ಬರಾಕ್ ಹೋಗ್ಬೇಡಪ್ಪ, ಸುಮ್ಮನೆ ಡೀಸೆಲ್ ವೇಸ್ಟ್, ಸಮಯ ವೇಸ್ಟ್, ಅದೇ ಕೆಲಸವನ್ನ ಬೇರೆ ಮಾಡ್ಕೊಡ್ರಿ ಅಂತ ಹೇಳಿದ್ವಿ. ಇಲ್ಲ, ಮುಂಡ್ರಿಗೆ ಭಾಗ ಹೂವಿನ ಮಾಡಕತ್ತಿ ಅಂದ್ರ ಇದು ಯಾಕಂದ್ರ ಗ್ರಾಜುವಲ್ ಆಗಿ ಡೆವಲಪ್ ಆಗ್ತಿದ್ರು. ಎಲ್ಲ ನನ್ನ ಸ್ನೇಹಿತ ಬಳಗ ಎಲ್ಲರೂ ಸೇರಿ ಇದನ್ನ ಮಾಡ್ರ. ಇದನ್ನ ಅಗದಿ ನಾವು ಅವ್ರು ಏನು ಇದನ್ನ ಮಾಡ್ತಾರಂತ ಅಂದ್ರು ನಮಗೇನು ಅಷ್ಟು ಇದು ಅನ್ಸಲ್ಲ. ಆದ್ರೆ ಇದು ಬಹಳ ಒಳ್ಳೆ ಪ್ರವೃತ್ತಿ ಅಂತ ಅನ್ಕೊಂಡಿಲ್ಲ. ಯಾಕಂದ್ರೆ ಒಂದು ಸಲ ವರ್ಷ 2 ವರ್ಷಕ್ಕೊಮ್ಮೆ ನಾವೆಲ್ಲರೂ ಸ್ನೇಹಿತರ ಬಳಗ ಎಲ್ಲರೂ ಕೂಡಿಕೊಂಡು ಊಟ ಮಾಡಿಕೊಂಡು ನಕ್ಕೊಂತ ಹೋದ್ರ ಇದು ಬೇರೆ ಇರ್ತದೆ. ಅದಕ್ಕೆ ಎಲ್ಲ ಅಕ್ಟೋಬರ್ ರಜೆ ಇತ್ತು, ನವೆಂಬರ್ 2ನೇ ತಾರೀಕು ಬಂದೆ. ನಾನು ಬಂದು ಹಾಸ್ಟೆಲ್ ಚಾರ್ಜ್ ತಗೊಂಡು ಕೂಡಲೇ ನನಗೆ ಫಸ್ಟ್ ಈ ಊರಲ್ಲಿ ಪರಿಚಯ ಆದಂತಹ ವ್ಯಕ್ತಿ ಇವತ್ತು ಸ್ವರ್ಗಸ್ಥರಾಗಿರ್ತಕ್ಕಂತಹ ಶ್ರೀಯುತ BS ಸರಮನಿ ಸರ್ ಅವರನ್ನು ನಾವು ಯಾವತ್ತೂ ಸಹ ಮರಿಬಾರ್ದು. ಬಂದರು ನಮ್ಮ ಹಾಸ್ಟೆಲ್ಗೆ, ಬಂದು ನಮ್ಮನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿಬಿಟ್ಟು ಲೋಕೇಶ್ ಅಪ್ಪರೇ ಅಂದ್ರು, ಲೋಕೇಶ್ ಅಪ್ಪರೇ ನಿಮ್ಗೆ ಏನ್ ಸಹಕಾರ ಬೇಕಂದ್ರೆ ಕೇಳಿ,
ನಾವು ಕೊಡ್ತೀವಿ ನಮ್ಮ ಶಾಲೆಯಿಂದ ಅಂತಕ್ಕಂಥ ಒಂದು ಅದ್ಭುತವಾದಂತಹ ಧೈರ್ಯವನ್ನ ಕೊಡ್ತಕ್ಕಂತಹ ಕೆಲಸವನ್ನ ಆವತ್ತು ಅವರು ಮಾಡಿದ ದಿನದಿಂದ ಪ್ರಾರಂಭವಾದಂತಹ ನನ್ನ 4 ವರ್ಷಗಳ ಆಗ್ತಾ ಇದಾದ ಅನ್ನದಾನ ದಾಸೋಹದ ಅಲ್ಲಿಗೆ ಕಳಿಸಿಕೊಡೋಣ ಹೋಗೋಣ ಅಂತ ಹೇಳಿದ್ರು. ಅವರ ಒಂದು ಮಾತು ಇಲ್ಲಿಯವರೆಗೂ ನಡೆದುಕೊಂಡು ಬಂದದ. ಅನೇಕ ಮಂದಿ ವಿದ್ಯಾರ್ಥಿಗಳು ಇಲ್ಲಿಂದ ಬೇರೆ ಕಡೆಗೆ ಹೋಗಿ ಅದನ್ನ ಆ ಮಠದಲ್ಲಿ ಇರ್ತಕ್ಕಂಥ ಹೆತ್ತವರಿಗಿಂತಲೂ ಹೊತ್ತವರ ಮೇಲೂ ಹೆತ್ತವರಿಗಿಂತಲೂ ಎತ್ತಿದ್ರು ಅನ್ಬೇಕು. ನಮ್ಮನ್ನ ಕೈ ಹಿಡಿದು ಮೇಲಕ್ಕೆ ಎತ್ತಿರ್ತಕ್ಕಂತಹ ಈ ಒಂದು ಜನಾಂಗ ಏನದ ಅಂತಹ ಜನಾಂಗ ಅದು ಬಹಳ ಶ್ರೇಷ್ಠವಾದ ಜನಾಂಗ. ಅದರ ಜೊತೆ ಪ್ರೋತ್ಸಾಹವನ್ನು ಕೊಟ್ಟಂತಹ ಈ ಗುರುಗಳಿಗೆ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಅರ್ಪಿಸ್ತೇನೆ. ಎರಡನೇದಾಗಿ ಹೇಳಬೇಕು, ನಮ್ಮಲ್ಲಿ ಅನ್ನದಾನ ಶಾಸ್ತ್ರಿಗಳು ಅಂತ ಇದ್ರು. ನಿಮಗೆ ಬಹುಶಃ ಬಹಳ ಜನಕ್ಕೆ ಗೊತ್ತಿಲ್ಲ. ದಯವಿಟ್ಟು ಶಾಂತತೆಯನ್ನ ಕಾಪಾಡ್ರಿ. ಬಹಳ ಶಿಸ್ತಾಗಿ ಈ ಕಾರ್ಯವನ್ನು ನಡೆಸಿಕೊಡ್ಬೇಕಂತೇಳಿ ಎಲ್ಲ ಹಳೆಯ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಂತ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯತಿ ಅನ್ನುವ ಮಾತನ್ನ ಇಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ನನ್ನ ಗ್ರಾಮದ ಬಂಧುಗಳೇ, ಎಲ್ಲರಿಗೂ ನಾನು ವಂದನೆಯನ್ನ ಅರ್ಪಿಸಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಭಾಷಣಕಾರನಲ್ಲ. ಮೊದಲಿಗೆ ಪ್ರೌಢಶಾಲೆ ಎರೆಹೆಂಚಿನಾಳದ ಮಾನ್ಯರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಅಂತಂದು ಮನಸ್ಸಿಗೆ ತುಂಬಾ ಸಂತೋಷ. ಅದೇ ರೀತಿ ನಾನು ಈ ಸ್ಕೂಲಿಗೆ ನಾನು ಪ್ರೈಮರಿನೂ ಇಲ್ಲೇ, ಹೈಸ್ಕೂಲ್ ಇಲ್ಲೇ, ಆಮೇಲೆ ನಾನು PUC ಮುಗಿಸಿ ಡಿಗ್ರಿ ಮುಗಿಸಿ ನಾನು ಟೀಚರ್ ಆದರೂ ನಾನು ಕಲಿಸಿರ್ತಕ್ಕಂಥ ಶಿಕ್ಷಕರಿಗೆ ಇನ್ನೂ ಸಂಬಳ ಇದ್ದಿಲ್ಲ. ಅವರು ಒಂದು ನಿಸ್ವಾರ್ಥ ಸೇವೆ, ಎಷ್ಟೊಂದು ನಿಸ್ವಾರ್ಥ ಸೇವೆಯಿಂದ ಸಂಬಳ ಇಲ್ದನೆ ಸ್ಯಾಲ್ರಿ ಇಲ್ದನೆ ಕಲಿಸಿದ್ರು ನಮ್ಗಂದ್ರೆ. ನಮ್ಮ ಆತ್ಮ ಜ್ಯೋತಿ ಪರಮ ಅಲ್ಲಮ ಪ್ರಭು ಅವರು ಹೇಳಿದ ಹಾಗೆ ಈ ಆತ್ಮ ಜ್ಯೋತಿ ಬೆಳಗಿದರೆ ಮಾತ್ರ ಮನುಷ್ಯನ ಎದುರಿಗಿರುವ ಜ್ಯೋತಿ ಬೆಳಗಿತು ಎನ್ನುವ ಹಾಗೆ ಚಪ್ಪಾಳೆ ಬರಬೇಕು. ದಯವಿಟ್ಟು ಕುಳಿತವರು ಒಂದು ಚಪ್ಪಾಳೆ. ತಮ್ಮ ಗುರುಗಳಿಗೆ ಅಭಿಮಾನದ ಪೂರ್ವಕವಾದ ಒಂದು ಬಸವರಾಜ್ ಕುರಿ ಅವರು ನೆರವೇರಿಸಿಕೊಡಬೇಕಂತ ನಾನು ಅವ್ರನ್ನ ಕೇಳಿಕೊಳ್ತೀನಿ. 4ನೇ ಬ್ಯಾಚ್ ಪ್ರತಿ ವರ್ಷ ಅವರ ಮೊಮ್ಮಕ್ಕಳಾಗಿರ್ತಕ್ಕಂಥ ಪ್ರಭುಲಿಂಗಯ್ಯ, ಮಲ್ಲೇಶಯ್ಯ, ಚನ್ನಬಸಯ್ಯ ಹಿರೇಮಠರವರು ಸಾಕಿ ನೆರೆಹೆಂಚಿನ ಇವರ ಅವರಿಗೆ ಮೀಸಲಿರಿಸಿದ ಜಾಗದಲ್ಲಿ ಅವರನ್ನ ಆಸೀನರಾಗಲು ಎಲ್ಲ ಸ್ನೇಹಿತರು ಗುರುತ್ವ ಅಂದ್ರೆ ಅದು ಅರಿವು, ನಮ್ಮ ಅರಿವು. ಬಹುಶಃ ಯಾವುದು